ನಮಸ್ತೆ. ಬ್ರೇಕ್ ಆದಮೇಲೆ ಮತ್ತೆ ಅಯ್ಯೋ ಗಣೇಶ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಿದ್ದೀನಿ. ನಾನೀಗ ಆರತಿ ಅವರನ್ನ ಒಂದು ಪುಟ್ಟ ಪ್ರಶ್ನೆ ಕೇಳಿ ನಂತರದಲ್ಲಿ ಅವರನ್ನ ಬೀಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಸಮಯದ ಅಭಾವ ಇದೆ, ಇಲ್ಲಿ ಹೋಗಬೇಕಾಗಿದೆ ಅವರು. ಆರತಿ ಅವರ ಈ ಒಂದು ಪುಸ್ತಕದಲ್ಲಿ ಗಣೇಶನ ಬಗ್ಗೆ ಸಾಕಷ್ಟು ರೀತಿಗಳಲ್ಲಿ ವ್ಯಾಖ್ಯಾನಗಳನ್ನು ಮಾಡಲಾಗಿದೆ. ಆತ ಕ್ರೂರಿ, ಹಾಗೆ ಹೇಗೆ ಅನ್ನೋದ್ರ ಬಗ್ಗೆ ವ್ಯಾಖ್ಯಾನಗಳನ್ನು ಮಾಡಲಾಗಿದೆ. ಆದರೆ ಆ ಗಣೇಶನ ಅದ್ಭುತವಾದಂಥ ವ್ಯಕ್ತಿತ್ವ ಅಥವಾ ಆ ದೈವತ್ವದ ಗುಣಗಳ ಬಗ್ಗೆ ಹೇಳೋದಾದ್ರೆ ಹೇಗೆ ವರ್ಣಿಸೋಕೆ ಆತನನ್ನು ಇಷ್ಟಪಡ್ತೀರಿ? ಐ ಥಿಂಕ್ ದೇರ್ ಇಸ್ ನೋ ದ ಬೆಟರ್ ಪರ್ಸನ್ ನೀವು ಅಂತ ಅವಾಗಲೇ ಹೇಳಿದೆ, ಮತ್ತೆ ಅದೇ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ಇವಾಗ ಏನಂತೀರಿ ಆರತಿ ಅವರೇ? ನೋಡಿ, ಗಜ ಅನ್ನೋ ಶಬ್ದಕ್ಕೆ ಅರ್ಥವೇ ಬೃಹತ್ ಅಂತ, ಇನ್ಫಿನಿಟ್ ಅಂತ ಯಾವ್ದು ಹೇಳ್ತೀವೋ ಎಂಡ್ಲೆಸ್, ಸೀಮಾತೀತವಾದದ್ದು ಅಂತ ಅರ್ಥ. ಸೊ ಗಜ ಅಂತಂದ್ರೆ ಅನಂತವಾದ ಪರಬ್ರಹ್ಮ ಸ್ವರೂಪಿ ಅಂತ ಅರ್ಥ. ಅದಕ್ಕೆ ಇನ್ನೊಂದೇನಪ್ಪ ಅಂದ್ರೆ, ಯೋಗಶಾಸ್ತ್ರಗಳಲ್ಲಿ ನಾವು ಗಣಪತಿಯನ್ನ ಮೂಲಾಧಾರದ ದೇವತೆ ಅಂತ ಹೇಳ್ತೀವಿ. ನಮ್ಮ ಬೆನ್ನೆಲುಬಿನ ಕೆಳಗೆಯ ಭಾಗ ನಮ್ಮ ಪ್ರಜ್ಞೆಯ ಮೂಲ ಸ್ಥಾನ ಅಂತ ಹೇಳ್ತೀವಿ. ಅದು ಗಜಕುಂಡ ದರ್ಶನ ಅಂತ ಹೇಳ್ತಾರೆ. ಒಂದು ತ್ರಿಕೋಣದಲ್ಲಿ, ತ್ರಿಕೋಣ ಮಧ್ಯಗತಂ ಅಂತ ನಾವು ಹಾಡಲ್ಲಿ ಹೇಳ್ತೀವಿ. ಆ ಒಂದು ಉಜ್ವಲವಾದ ತ್ರಿಕೋಣದಲ್ಲಿ ಕಾಣಿಸ್ಕೊಳ್ತಾನೆ. ಅಂದ್ರೆ ನಮ್ಮ ಪ್ರಜ್ಞೆ ಜಾಗೃತವಾದಾಗ ಅದು ಗಣಪತಿಯ ಶಕ್ತಿಯಿಂದ. ಆ ಬಳಿಕ ಮೇಲ್ಮುಖವಾಗಿ ಹೋಗಿ ನಮ್ಮಲ್ಲಿ ಹೆಚ್ಚಿನ ಫ್ಯಾಕಲ್ಟೀಸು, ವಿದ್ಯೆ, ಬುದ್ಧಿ, ವಾಕ್ಶಕ್ತಿ, ಧೈರ್ಯ, ಸ್ಥೈರ್ಯ, ಶೌರ್ಯ ಮತ್ತು ಊರ್ಧ್ವವಾದ ಒಂದು ಚಿಂತನೆ ಇದೆಲ್ಲ ಪ್ರವೃತ್ತವಾಗ್ತಾ ಹೋಗುತ್ತೆ ಅಂತ. ಅದಕ್ಕೆ ಆದಿಪೂಜಿತ ಗಣಪತಿ ಅಂದ್ರೆ ಏನರ್ಥ? ನಮ್ಮ ಪ್ರಜ್ಞೆ ಮೂಡೋ ಜಾಗದಲ್ಲೇ ಇದಾನವನು. ಅಂದ್ರೆ ಮೊಟ್ಟ ಮೊದಲ ಸ್ಫುರಣೆ, ಜ್ಞಾನದ ಸ್ಫುರಣೆ ಮಾಡಿಸೋನು ಗಣಪತಿ. ಹಾಗಾಗಿ ಜ್ಞಾನವಿಲ್ಲದೆ ಮಾಡುವ ಪೂಜೆ ಅರ್ಥಹೀನ, ಜ್ಞಾನವಿಲ್ಲದೆ ಮಾಡುವ ಕೆಲಸ ಅರ್ಥಹೀನ. ಅರಿವು ಮುಖ್ಯ. ಹಾಗಾಗಿ ಮೊದಲು ಗಣಪತಿಯ ಕೃಪೆಯಿಂದ ಅರಿವನ್ನು ಮೂಡಿಸ್ಕೊಂಡು ಎಚ್ಚೆತ್ತ ಜೀವನಾಗಿ ಕೆಲಸ ಮಾಡುವ ಅನ್ನೋದು ಅಲ್ಲಿನ ಒಂದು ಸಿಂಬಾಲಿಸಮ್. ಹಾಗಾಗಿ ಗಣಪತಿಯ ಆದಿಪೂಜಿತ ಅಂದ್ರೆ ಅದಕ್ಕರ್ಥ. ಸುಮ್ಮನೆ ವಿಘ್ನ ತರ್ತಾರೆ ಜನರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನೋಡಪ್ಪ, ಮಕ್ಕಳಿಗೆ ಹೇಳಲ್ವಾ ನಾವು, ಗುಮ್ಮ ಬರ್ತಾನೆ ಊಟ ಮಾಡು ಅಂತ ಹೇಳ್ತೀವಿ. ನನಗೆ ಒಂದು ಪುಟ್ಟ ಮಗು ಇದೆ, 1.5 ಗಂಟೆ ಬೇಕು ನಂಗೆ ಊಟ ಮಾಡ್ಸಕ್ಕೆ. ಏನೆಲ್ಲಾ ಸುಳ್ಳು ಹೇಳ್ಬೇಕಾಗತ್ತೆ, ಗುಮ್ಮ ಬರ್ತಾನೆ, ನಾಯಿ ಬರುತ್ತೆ, ಕಚ್ಚುತ್ತೆ, ಹಾಗೆ ಹಾಗೆ ಅಂತ ನಾನು ಸುಳ್ಳು ಹೇಳಿ ಬೆಳೆಸ್ದೆ ಮಗುನ ಅಂತಲ್ಲ. ಆ ಮಗುವಿಗೆ ಅರ್ಥ ಆಗೋದು ಆ ಭಾಷೆಯೇ. ಹಾಗಾಗಿ ಜನಸಾಮಾನ್ಯರಿಗೆ ವಿಘ್ನ ಬರುತ್ತೆ ಇಲ್ಲದೆ ಹೋದ್ರೆ ಅದಕ್ಕಾಗಿ ಪೂಜೆ ಮಾಡು ಅಂತ ಹೇಳಿದ್ರು. ಅದು ಪುರಾಣದ ಕಥೆ. ತತ್ವಾರ್ಥ ಏನು ಅದು ಯೋಗಿಗಳಿಗೆ ಗೊತ್ತು. ಗಜಕುಂಡ ದರ್ಶನ ಆಗುವಂತೂ ಗಣಪತಿಯಿಂದ, ಅದರಿಂದ ಕುಂಡಲಿನಿ ಜಾಗೃತವಾಗುತ್ತೆ, ನನ್ನ ಪ್ರಜ್ಞೆ ಊರ್ಧ್ವಮುಖವಾಗುತ್ತೆ ಅಂತ. ಅರ್ಥವಾಗದೇ ಇರೋ ಸಾಮಾನ್ಯ ಜನರಿಗೆ ಗಣಪತಿ ಪೂಜೆ ಮಾಡಿದಾಗ ವಿಘ್ನ ಹೋಗುತ್ತೆ ಅಂತ ತಿಳ್ಕೊಳ್ತಾರೆ. ಅದು ಸರಿ, ಇದು ಸರಿ, ಯದ್ಭಾವಂ ತದ್ಭವತಿ. ಹಾಗಾಗಿ ಗಣಪತಿಯ ತತ್ವ ಇನ್ನೂ ತುಂಬಾ ಇದೆ. ನಾನು ಈ ತರ ಅರ್ಜೆಂಟಾಗಿ ಹೇಳಕ್ಕಾಗಲ್ಲ. ಆ ಸ್ಥೂಲ ಕಾಯ ಅನ್ನೋದು ಬೃಹತ್ ಸ್ವರೂಪವನ್ನು ಸೂಚಿಸುತ್ತೆ. ಸೂಕ್ಷ್ಮವಾದ ಕಣ್ಣುಗಳನ್ನು, ಅವನ ಅಂತರ್ದೃಷ್ಟಿ, ಅವನ ಫೋಕಸ್ ಅನ್ನು ಹೇಳುತ್ತೆ. ಅವನ ಲಂಬೋದರ ತೋರಿಸುತ್ತೆ, ಸಕಲ ಬ್ರಹ್ಮಾಂಡಗಳನ್ನು ಒಳಗೊಂಡಂಥವನು ಅಂತ. ಮೂಷಕ ಅಂತ ಅನ್ನೋದು ನಮ್ಮ ಚಂಚಲ ಮನಸ್ಸು, ಅದನ್ನು ಅವನು ಅಧೀನದಲ್ಲಿ ಇಟ್ಕೊಳ್ತಾನೆ ಅಂತ ಅರ್ಥ. ಪಾಶಾಂಕುಶಗಳ ಮೂಲಕ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾನೆ, ನಮ್ಮನ್ನ ಶಿಕ್ಷಿಸ್ತಾನೆ ಅಥವಾ ನಮಗೆ ಅನುಗ್ರಹ ಮಾಡ್ತಾನೆ ನಮ್ಮ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಅಂತ ಅರ್ಥ. ಕುಂಡಲಿನಿ ಸರ್ಪವನ್ನ ಸುತ್ತಕೊಂಡಿದ್ದಾನೆ ಹೊಟ್ಟೆಗೆ. ಇದೆಲ್ಲ ಅವನ ಒಂದು ತತ್ವ ಗಂಭೀರವಾದ ಪರಬ್ರಹ್ಮ ಸ್ವರೂಪವನ್ನು ತೋರಿಸುತ್ತೆ. ಆ ಪರಬ್ರಹ್ಮ ಸ್ವರೂಪದ ಧ್ಯಾನಕ್ಕಾಗಿ ಆ ರೂಪ ಇರೋದೇ ಹೊರತು ಕೇವಲ ರೂಪವನ್ನು ಇಟ್ಕೊಂಡು ಈ ತರ ಜಗಳ ಮಾಡೋ ಅರ್ಥವೇ ಇಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ಹಿಂದೂ ಧರ್ಮ ಆಚಾರದ ಧರ್ಮ, ಪ್ರಚಾರದ ಧರ್ಮ ಅಲ್ಲ. ಅಂತರಂಗದಲ್ಲಿ ಅನುಭವಿಸಿದ್ರೆ ನಾವು ಯೋಗಿಗಳಾಗ್ತೀವಿ. ಹೊರಗಡೆ ತಂದು ಅದನ್ನ ಜಗ್ಗಾಡಿದ್ರೆ ಏನು ಬೇಕಾದ್ರೂ ಕುವ್ಯಾಖ್ಯಾನಗಳನ್ನು ಮಾಡ್ಬೋದು. ಯಾಕೆಂದ್ರೆ ನಾಮರೂಪ ವಿವರ್ಜಿತ ಅಂತ ಸಹಸ್ರನಾಮದಲ್ಲಿ ಒಂದು ನಾಮ. ನಾಮರೂಪವಿಲ್ಲದಿರುವಂತಹ ತತ್ವ ಸ್ವರೂಪಿಣಿ ಜಗನ್ಮಾತೆ ಅಂತ ಹೇಳ್ತೀವಿ. ನಾಮರೂಪಗಳು ಕೇವಲ ಎಕ್ಸ್ ಫ್ಯಾಕ್ಟರ್ ಇದ್ದಂಗೆ. ಮ್ಯಾಥಮ್ಯಾಟಿಕ್ಸ್ ಲೆಟ್ ಸೋ ಅಂಡ್ ಸೋ ಬಿ ಎಕ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ನಾಮರೂಪ ನನ್ನ ಮನಸ್ಸನ್ನು ನಿಲ್ಸೋಕ್ಕಾಗಿ ಅದು ದೇವಿ ಆಗ್ಬೋದು, ಕೃಷ್ಣ ಆಗ್ಬೋದು, ರಾಮ ಆಗ್ಬೋದು, ಗಣಪತಿ ಆಗ್ಬೋದು, ಶಿವ ಆಗ್ಬೋದು. ಆದ್ರೆ ಒಳಗಡೆ ಇರುವಂತಹ ತತ್ವವನ್ನ ನಾನು ಧ್ಯಾನಿಸೋದಕ್ಕೆ ಅನುಕೂಲ ಮಾಡಿಸುತ್ತೆ, ಫೋಕಸ್ಗೆ ಅನುಕೂಲ ಮಾಡಿಸುತ್ತೆ. ಹಾಗಾಗಿ ಗಜಾನನ ಸ್ವರೂಪ, ಇನ್ನೇನು ಗಣಪತಿ ಹಬ್ಬ ಬರ್ತಾ ಇದೆ, ತತ್ವದ ಕಡೆಗೆ ಗಮನ ಹರಿಸಿ ಒಂದ್ ಸ್ವಲ್ಪ ಸಂಸ್ಕೃತ ಕಲ್ತ್ಕೊಳ್ಳಿ, ಮೂಲವನ್ನ ತಿಳ್ಕೊಳ್ಳಿ. ಈ ಒಂದು ಅದ್ಭುತ ಸಂಸ್ಕೃತಿಯಲ್ಲಿ ಏನೇನ್ ಬಂದಿದೆ ತಿಳ್ಕೊಂಡು ನೀವೇ ಸಂತೋಷ ಪಡ್ತೀರಾ. ತಿಳ್ಕೊಂಡಾಗ ನಮಗೆ ಅರಿವು ಮೂಡುತ್ತಲ್ಲ, ಆವಾಗ ಸಂತೋಷ ಪಟ್ಟು ಮಾತಾಡ್ತೀವಿ. ತಿಳ್ಕೊಳ್ದೆ ಅವ್ರ ಅಭಿಪ್ರಾಯವನ್ನ ಸೇರಿಸ್ಕೊಂಡು ನಾವು ಮನಸ್ಸು ಕೆಡಿಸ್ಕೊಂಡು ಮೆಸಪ್ ಮಾಡ್ಕೊಂಡು ಆ ಕಡೆ ನಾಸ್ತಿಕರಲ್ಲ, ಈ ಕಡೆ ಆಸ್ತಿಕರಲ್ಲ. ಪೂಜೆ ಮಾಡದೇ ಇರೋಕ್ಕೂ ಭಯ, ಪೂಜೆ ಮಾಡೋಕ್ಕೂ ಶ್ರದ್ಧೆ ಇಲ್ಲ. ಒಂಥರ ಎಡಬಿಡಂಗಿ ಐಡೆಂಟಿಟಿ ಕ್ರೈಸಿಸ್ ಬಂದ್ಬಿಡ್ತಾ ಇದೆ ಹಿಂದೂಗಳಿಗೆ. ಇದು ಆಗ್ಬಾರ್ದು. ಲೆಟ್ ಅಸ್ ಬಿ ಕ್ಲಿಯರ್, ಲೆಟ್ ಅಸ್ ಬಿ ಸಿನ್ಸಿಯರ್ ಅಬೌಟ್ ಎವ್ರಿಥಿಂಗ್. ವಿಮರ್ಶೆ ಮಾಡಿದ್ರು ಸತ್ಯಕ್ಕೆ ಹತ್ತಿರವಾಗಿ ಮಾಡೋಣ, ಮೂಲ ಪರಂಪರೆ ಹಿಡ್ಕೊಂಡು ವಿಮರ್ಶೆ ಮಾಡೋಣ, ಆಮೇಲೆ ಬಂದದನ್ನ ಸೇರಿಸ್ಕೊಳ್ಳೋಣ. ಆದ್ರೆ ಮೂಲವನ್ನ ಬಿಡಬಾರ್ದು. ಬುಡವನ್ನೇ ಬಿಟ್ಬಿಟ್ಟು ಮರದ ಬಗ್ಗೆ ನಾವು ಸ್ಟಡಿ ಮಾಡೋಣ. ಬೇರು ಮುಖ್ಯ ಅಲ್ವೇ ಗಣೇಶಯ್ಯನವರೇ? ಹಾಗಾಗಿ ಬೇರನ್ನು ಮರಿಬಾರ್ದು ನಾವು. ಬೇರನ್ನು ಬಿಟ್ರೆ ಮರ ಒಣಗೋಗುತ್ತೆ. ಹಾಗಾಗಿ ವೇದಗಳು ಮೂಲ ಅಂತ ಅದಕ್ಕೋಸ್ಕರ ನಾನು ಹೇಳಿದ್ದು. ಸತ್ಯ ಆನೋ ಭದ್ರಾಹ ಕಥವೋ ಎಂತು ವಿಶ್ವತಃ ಅಂತ ಉಪನಿಷತ್ ಪ್ರಾರ್ಥನೆ. ಅಂದ್ರೆ ಎಲ್ಲಾ ಕಡೆಯಿಂದ ಸದ್ಭಾವನೆಗಳು ಬರಲಿ, ಎಲ್ಲಾ ದೇಶದ ಎಲ್ಲಾ ಜನಾಂಗದ ಸದಭಿಪ್ರಾಯಗಳನ್ನ ಸ್ವೀಕರಿಸದಂತಹ ಒಂದು ಹೆಮ್ಮೆಯ ದೇಶ ನಮ್ದು. ಕೊಂದ ಜನಗಳನ್ನು ಬಂಧುವೆಂದು ಕರೆದಂಥ ಭರತ ದೇಶ ಅಂತ ಕವಿಗಳು ಹಾಡ್ತಾರೆ. ಲೆಟ್ ಇಸ್ ಬಿ ಓಪನ್. ಆದ್ರೆ ವಿಮರ್ಶೆ
ಸತ್ಯಕ್ಕೆ ಹತ್ತಿರವಾಗಿರಲಿ, ಸಕಾರಾತ್ಮಕವಾಗಿರಲಿ, ನಕಾರಾತ್ಮಕವಾದ ವಿಮರ್ಶೆಯನ್ನು ಹಾಗೆ ತುಂಡರಿಸುವಂಥ ಕೆಚ್ಚದೆ ಒಂದು ಕ್ಷಾತ್ರ ತೇಜಸ್ಸು ನಮ್ಮಲ್ಲಿ ಬರಲಿ ಅಂತ ಹಾರೈಸ್ತಾ, ಗಣಪತಿ ಹಬ್ಬ ದಿನದಂದು ಗಣಪತಿ ನಮಗೆಲ್ಲ ಶುಭವಾಗಿಸ್ಲಿ, ನಮಗೆಲ್ಲ ಶುಭ ಮತಿಯನ್ನ ಕೊಡ್ಲಿ, ನಮ್ಮ ಶುಭ ಮತಿಯನ್ನ ಪ್ರಚೋದಿಸ್ಲಿ ಅಂತ ಹಾರೈಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಆರತಿ ಅವರೇ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದೀರಿ. ಧನ್ಯವಾದಗಳು. ನಮಸ್ತೆ. ಗಣೇಶ ಅವರು ಮರ್ತಿಲ್ಲ ಅಂತ ಅಂದ್ಕೊಂಡಿದ್ದೆ, ಅವ್ರು ನಮ್ಮ ಹೆಸರಲ್ಲೇ ಗಣೇಶ ಇರೋದ್ರಿಂದ. ನಾನು ಆರತಿ ಅವರಿಲ್ಲ, ಅದಕ್ಕೋಸ್ಕರ ಜಾಸ್ತಿ ಅವ್ರ ವಿಷಯದ ಬಗ್ಗೆ ಆದ್ರೆ ಒಂದು ಪ್ಯಾಂಗ್ಲೋಷಿಯನ್ ಸ್ಪ್ಯಾಂಡ್ರಲ್ಸ್ ಅಂತ ಒಂದು ಥಿಯರಿ ಇದೆ ವಿಕಾಸವಾದದಲ್ಲಿ. ಏನು ಅಂದ್ರೆ, ನಾನು ಸರಳವಾಗಿ ಹೇಳ್ಬೇಕು ಅಂತಂದ್ರೆ, ನಮಗೆ ಮೂಗು ಯಾಕೆ ಮೇಲಕ್ಕೆ ಎತ್ಕೊಂಡಿದೆ ಅಂತಂದ್ರೆ, ಒಬ್ಬ ವಿಕಾಸವಾದ ವಿದ್ಯಾರ್ಥಿ ಹೇಳಿದಂತೆ ಸ್ಪೆಕ್ಸ್ ಹಾಕೊಳ್ಳೋಕೆ ಬಿದ್ದೋಗದೆ ಇರಲಿ ಅಂತ ಹೇಳ್ಬಿಟ್ಟಂತ. ಇದನ್ನ ಪ್ಯಾಂಗ್ಲೋಷಿಯನ್ ಪ್ಯಾರಾಡಿಮ್ ಅಂತ ಕರೀತಾರೆ. ಯಾವುದೇ ಒಂದು ವಿಷಯವನ್ನ ನಾವು ಪೋಸ್ಟ್ ಮಾರ್ಟಮ್ ಆಗಿ ಅನಲೈಸ್ ಮಾಡ್ತೀವಲ್ಲ, ಅದರಲ್ಲಿ ತಪ್ಪು ಇರ್ಬೋದು, ಸರಿ ಇರ್ಬೋದು. ನನಗೆ ಈ ಸಿಂಬಾಲಿಸಮ್ ಅಲ್ಲಿ ಆ ಪ್ರಾಬ್ಲಮ್ ಕಾಣುತ್ತೆ. ಒಂದು ಉದಾಹರಣೆ ಕೊಡ್ತೀನಿ ಪ್ಲೀಸ್. ಕ್ವಿಕ್ ಆಗಿ ಹೇಳ್ಬೇಕಾ? ಸೋಮನಾಥ್ಪುರದಲ್ಲಿ ಒಂದು ವಿಷ್ಣುವಿನ ವಿಗ್ರಹ ಇದೆ. ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಎದೆನಲ್ಲಿ ಕೃಷ್ಣ ಕಾಣ್ತಾನೆ, ಸರಿ, ಹಸು ಕಾಣುತ್ತೆ. ಅಲ್ಲಿರೋ ಟೂರಿಸ್ಟ್ ಗೈಡ್ಸ್ ಹೇಳ್ತಾರೆ, ಯಾಕಪ್ಪ ಇಲ್ಲಿ ಹಸು ಇಟ್ಟಿದ್ದಾನೆ ಅಂತಂದ್ರೆ, ಕೃಷ್ಣ ಗೊಲ್ಲ, ಅವನ ಸಾಕ್ತಾ ಇದ್ದ ಹಸುಗಳ ಚಿತ್ರ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆಚೆ ಬಂದು ನೀವು ನೋಡಿದ್ರೆ ಎಲ್ಲಾ ವಿಗ್ರಹಗಳಲ್ಲೂ ನಿಮಗೆ ಹಸು ಕಾಣುತ್ತೆ. ಹೀಗೆ ನಾವು ಎಷ್ಟು ಸಿಂಬಾಲಿಸಮ್ನ ಅರ್ಥಗರ್ಭಿತವಾಗಿ ನಿಜವಾಗಿ ನೋಡೋಕೆ ಸಾಧ್ಯ ಅಂತಂದ್ರೆ, ಕೆಲವು ಸಲ ನಾವು ಸಿಂಬಾಲಿಸಮ್ನ ಕಟ್ತೀವಿ. ಇದು ಗಜ ಅಂದ್ರೆ ಹೀಗೆ, ಇದರರ್ಥ ಹೀಗೆ. ಎಷ್ಟು ಅದರಲ್ಲಿ ನಿಜವಾಗ್ಲೂ ಸತ್ಯ, ಎಷ್ಟು ಅದರಲ್ಲಿ ನಾವು ಹಾಕಿರ್ತಕ್ಕಂಥ ಈ ಪ್ಯಾಂಗ್ಲೋಷಿಯನ್ ಪ್ಯಾರಾಡಿಮ್ಸ್ ಅನ್ನೋ ಒಂದು ಪ್ರಶ್ನೆ ಯಾವತ್ತೂ ಬರುತ್ತೆ. ಹಾಗಂತ ಹೇಳ್ಬಿಟ್ಟು ನಾನು ದೂರ ತಳ್ಳಬೇಕು ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವು ಅವರೆಲ್ಲ ಗೋಪಾಲಕರಿಗೆ ಹಾಕಿರಬಾರ್ದು ಅಂತ ಏನ್ ಹೇಳಿ, ಅವರೆಲ್ಲ ಗೋಪಾಲಕರಿಗೆ ಹಾಕಿರಬಾರ್ದು. ಅಲ್ಲ, ಹಸು ಕಾಣುತ್ತೆ, ಹಸುವಿನ ಚಿತ್ರ ಕಾಣುತ್ತೆ. ಹಸುವಿನ ಚಿತ್ರ ಅಂತಂದ್ರೆ ಅದು ಏನೋ ಕೃಷ್ಣನ ವೃತ್ತಿ ಅಲ್ವಾ. ಈ ಕಾರಣದಿಂದ ನಾವು ಸಿಂಬಾಲಿಸಮ್ನ ದೂರ ಎಕ್ಸ್ಟೆಂಡ್ ಮಾಡೋದು ಕೂಡ ತಪ್ಪ. ನಾನು ಮತ್ತೆ ಮಾತಾಡ್ತೀನಿ. ಇಲ್ಲಿ ಮತ್ತೊಂದು ಪ್ರಶ್ನೆ ಕೂಡ ನಮ್ಮನ್ನ ಕಾಡುತ್ತೆ. ಆ ಪ್ರಶ್ನೆ ಬಗ್ಗೆ ನಾನು ಚರ್ಚೆ ಮಾಡಲೇಬೇಕು. ಏನು ಅಂತಂದ್ರೆ, ಗಣೇಶನ ಬಗ್ಗೆ ನಾನು ಮಾತಾಡೋದಾದ್ರೆ, ಗಣೇಶ ಒಂದು ತತ್ವ ಅಂತ ಭಾವಿಸ್ಬೋದು, ಅಥವಾ ಒಂದು ದೇವರು, ಗಣೇಶ ಒಬ್ಬ ದೇವರು ಅಂತ ಭಾವಿಸೋದಾದ್ರೆ, ಗಣೇಶನನ್ನ ದೇವಾನುದೇವತೆಗಳೇ ಪೂಜೆ ಮಾಡ್ತಾ ಇದ್ರು ಅನ್ನೋ ಒಂದು ಉಲ್ಲೇಖ ಕೂಡ ಸಾಕಷ್ಟು ಪುರಾಣಗಳಲ್ಲಿ ಇದೆ. ಆದರೆ ಈ ಪುಸ್ತಕದಲ್ಲಿ ಗಣೇಶ ಒಬ್ಬ ಕ್ರೂರಿ, ಹಾಗೆ ಹೀಗೆ ಅಂತ ಬಿಂಬಿಸಲಾಗಿದೆ. ಅಂದ್ರೆ ದೇವಾನುದೇವತೆಗಳು ಕ್ರೂರಿಯನ್ನ ಪೂಜೆ ಮಾಡ್ತಿದ್ರ ಅನ್ನೋ ಒಂದು ಕ್ಲಿನಿಕಲ್ ಕ್ವಶನ್ ಕೂಡ ಕಾಡೋಕೆ ಶುರುವಾಗುತ್ತೆ. ಚರ್ಚೆ ಮಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ.